ಹಿಂದಿನ ತಲೆಮಾರಿನ ಜನರನ್ನು ನೋಡಿದಾಗ ಅವರ ಮನಸ್ಸಿನ ದೃಢತೆ, ಅದಕ್ಕೆ ಹಿನ್ನೆಲೆಯಾದ ನೇಮನಿಷ್ಠೆ, ಸರಳತೆ, ಪ್ರಾಮಾಣಿಕತೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಕನ್ನಡದಲ್ಲಿ ಹಿಂದಿನವರ ನೆನಪಿನ ಚಿತ್ರಗಳನ್ನು ಅಗಾಧ ಪ್ರಮಾಣದಲ್ಲಿ ಬರೆದವರು ಡಿ.ವಿ.ಜಿ. ಹಳೆಯ ಮೈಸೂರಿನ ಸಾಂಸ್ಕೃತಿಕ ಚರಿತ್ರೆಯೇ ಇಲ್ಲಿದೆ. ಒಂದು ದೇಶ ದೊಡ್ಡದಾಗಬೇಕಾದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು ಡಿ.ವಿ.ಜಿ. ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. ಡಿ.ವಿ.ಜಿಯವರು ಸ್ವತಃ ಕಂಡು ಅನುಭವಿಸಿದ ಚಿತ್ರಗಳು ಇವು. ಹೃದಯಂಗಮವಾದ ಸಂದರ್ಭಗಳು, ಶ್ರದ್ಧೆ ನಿಷ್ಠೆಗಳುಳ್ಳ ಅಪ್ರಸಿದ್ಧ ಶ್ರೀಸಾಮಾನ್ಯರು, ಹೃದಯದ ಔದಾರ್ಯವುಳ್ಳ ಅಧಿಕಾರಿಗಳು, ಡಿ.ವಿ.ಜಿಯವರ ಬಾಲ್ಯ, ಕ್ರಮಬದ್ಧ ಶಿಕ್ಷಣವಿಲ್ಲದೆ ಜೀವನ ಶಾಲೆಯಿಂದಲೇ ಪಾಠ ಕಲಿತ ಬಗೆ, ಇವೆಲ್ಲ ಈ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ಹಾಮನಾಯಕರು ಹೇಳುವಂತೆ ಡಿ.ವಿ.ಜಿಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು. ಜ್ಞಾಪಕ ಚಿತ್ರಶಾಲೆಯಲ್ಲಿನ ವೈದಿಕ ಸಂಪ್ರದಾಯಸ್ಥರು ಕಾರ್ಯಕ್ರಮವು ಪ್ರತಿ ಶನಿವಾರ ಬೆಳಗ್ಗೆ 7:10 ಈ ಕಾರ್ಯಕ್ರಮದ ಮರುಪ್ರಸಾರ ಭಾನುವಾರ ಸಂಜೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ ಪ್ರಸಾರವಾಗಲಿದೆ. ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳು. ನಾನು ಇಷ್ಟದಿಂದ ಆಶ್ರಯಕ್ಕಾಗಿ ಹೋದ ಸಂಸ್ಕೃತ ವಿದ್ವಾಂಸರುಗಳಲ್ಲಿ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಕಂಡವರು ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳು. ನನಗೆ ಅವರಲ್ಲಿ ಇದ್ದಷ್ಟು ಸಲಿಗೆ ಮತ್ತಾವ ವಿದ್ವಾಂಸರಲ್ಲೂ ಇರಲಿಲ್ಲ. ಮೊದಲಿನಿಂದ ಅವರು ನನ್ನನ್ನು ತಮ್ಮವನೆಂಬಂತೆ ಕಂಡು ವಾತ್ಸಲ್ಯ ತೋರಿದರು. ನಾನು ಅವರ ಬಳಿಗೆ ಹೋಗುವುದಕ್ಕೆ ಮುಂಚೆ ಅವರ ವಿಷಯದಲ್ಲಿ ಗೌರವ ಬುದ್ಧಿಯುಳ್ಳವನಾಗಿದ್ದೆ. ಕಾರಣಗಳು 2. 1. ವಿದ್ಯಾರಣ್ಯ ಮುನಿಗಳ ಪಂಚದಶಿ ಗ್ರಂಥವನ್ನು ಡಾಕ್ಟರ್ ಎಂ ಶ್ರೀನಿವಾಸರಾಯರು, ಕೆ.ಎ. ಕೃಷ್ಣಸ್ವಾಮಿ ಅಯ್ಯರ್ ಅವರು ಸೇರಿ ಇಂಗ್ಲಿಷಿಗೆ ಭಾಷಾಂತರ ಮಾಡಿ ಪ್ರಕಟಿಸಿದ್ದರು. ಆ ಕಾರ್ಯದಲ್ಲಿ ಅವರು ತಮಗೆ ವಿದ್ವಾನ್ ಶಂಕರಶಾಸ್ತ್ರಿಗಳವರಿಂದ ಬಹು ಸಹಾಯ ದೊರೆಯಿತೆಂದು ಕೃತಜ್ಞತೆ ಹೇಳಿದ್ದಾರೆ. ಇದನ್ನು ನಾನು ಕೃಷ್ಣಸ್ವಾಮಿ ಅಯ್ಯರ್ ಅವರಲ್ಲಿ ಪ್ರಸ್ತಾವಿಸಿದಾಗ ಅವರು ಶಂಕರಶಾಸ್ತ್ರಿಗಳವರ ಮನಸ್ಸು ಎಷ್ಟು ನೂತನ ಭಾವಗ್ರಾಹಿಯಾದದ್ದು, ಪ್ರಕೃತ ಪ್ರಪಂಚದ ಬುದ್ಧಿಗತಿಯನ್ನು ಹೇಗೆ ಸಹಾನುಭೂತಿಯಿಂದ ಗ್ರಹಿಸಬಲ್ಲದ್ದು ಎಂಬುದನ್ನು ಹೇಳಿದ್ದರು. ಹೀಗೆ ನನಗೆ ಶಂಕರಶಾಸ್ತ್ರಿಗಳ ವಿಷಯದಲ್ಲಿ ತುಂಬ ಕುತೂಹಲ ಉಂಟಾಗಿತ್ತು. 2. ಆಗ ಚಾಮರಾಜಪೇಟೆಯಲ್ಲಿ ಶ್ರೀ ರಾಮೇಶ್ವರ ದೇವಸ್ಥಾನ ಪ್ರತಿಷ್ಠೆಯಾದ ಹೊಸ್ತು. ಸಂಜೆ ಅಲ್ಲಿ ದೀಪಾರಾಧನೆ ಆಗುತ್ತಿತ್ತು. ಆ ವೇಳೆಗೆ ಅಲ್ಲಿಯ ಅರ್ಚಕರು ಚೂರ್ಣಿಕಾಂ ಅವಧಾರಯ, ಸ್ತೋತ್ರಪಾಠಂ ಅವಧಾರಯ ಎಂದು ಹೇಳಿದಾಗ ಇಬ್ಬರು ಜೊತೆಗೂಡಿ ಶ್ಲೋಕ ಹೇಳುತ್ತಿದ್ದರು. ನಾನು ಅಲ್ಲಿ ಮೊದಲು ಕೇಳಿದ ಶ್ಲೋಕ ಸಾನಂದಂ ನಂದಿಹಸ್ತಾತ್. ಅದನ್ನು ಕೇಳಿ ನನಗೆ ವಾಸ್ತವವಾಗಿ ರೋಮಾಂಚನವಾಯಿತು. ಹೀಗೆ ಶ್ಲೋಕ ಹೇಳುವವರು ಇರುತ್ತಾರೆಯೇ ಎಂದುಕೊಂಡೆ. ಆ ಇಬ್ಬರು ಮಹನೀಯರು ಅಣ್ಣ ತಮ್ಮಂದಿರಾದ ಶಂಕರಶಾಸ್ತ್ರಿಗಳು, ರಾಮಶೇಷ ಶಾಸ್ತ್ರಿಗಳು. ನಾನು ಶಂಕರಶಾಸ್ತ್ರಿಗಳವರಲ್ಲಿ ಅತ್ಯಂತ ಆದರವುಳ್ಳವನಾದದ್ದಕ್ಕೆ ಅದೂ ಒಂದು ಕಾರಣ. ಪ್ರವಚನ, ವ್ಯಾಖ್ಯಾನ. ಶ್ಲೋಕ ಹೇಳಿದಂತೆಯೇ ಆ ಅಣ್ಣ ತಮ್ಮಂದಿರು ಪುರಾಣ ಹೇಳುತ್ತಿದ್ದದ್ದೂ ಉಂಟು. ರಾಮೇಶ್ವರ ದೇವಸ್ಥಾನದಲ್ಲಿ ಭಾಗವತ ಪುರಾಣ ನಡೆಯಿತು. ರಾಮಶೇಷ ಶಾಸ್ತ್ರಿಗಳು ಓದುವರು, ಶಂಕರಶಾಸ್ತ್ರಿಗಳು ವ್ಯಾಖ್ಯಾನ ಮಾಡುವರು. ಒಂದು ದಿನ ಶ್ರೀ ಕೃಷ್ಣಾವತಾರ ಘಟ್ಟದಲ್ಲಿ ವಿಕಾಯನೋಸೌ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿಫ ಷಡಾತ್ಮ ಸಪ್ತತ್ವಗಷ್ಟಾವಿಟಪೋ ನವಾಕ್ಷೋ ದಶಚ್ಛದೋ ದ್ವಿಖಗೋ ಹ್ಯಾದಿವೃಕ್ಷಃ ತ್ವಮೇಕ ಏವಾಸ್ಯ ಸತಃ ಪ್ರಸೂತಿಃ ತ್ವಂ ಸನ್ನಿಧಾನಂ ತ್ವಮನುಗ್ರಹತ್ವ ತ್ವನ್ಮಾಯಯಾ ಸಂವೃತಚೇತಸಸ್ತ್ವಾಂ ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ. ಈ ಪದ್ಯವನ್ನು ರಾಮಶೇಷ ಶಾಸ್ತ್ರಿಗಳು ರಾಗವಿನ್ಯಾಸದಿಂದ ಓದಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಅದಕ್ಕಿಂತ ನನ್ನ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಮಾಡಿದ್ದು ಶಂಕರಶಾಸ್ತ್ರಿಗಳ ವ್ಯಾಖ್ಯಾನ ವೈಖರಿ. ಶಾಸ್ತ್ರಿಗಳವರು ಪದ ಪದವನ್ನು ಬಿಡಿಸಿ ಅದರ ಅಭಿಪ್ರಾಯಕ್ಕೆ ಸಂವಾದಿಯಾದ ಉಪನಿಷದ್ ವಾಕ್ಯಗಳನ್ನು ಉದಾಹರಿಸಿ ಶಾಸ್ತ್ರದಿಂದಲೂ ಯುಕ್ತಿಯಿಂದಲೂ ತತ್ವ ಪ್ರತಿಪಾದನೆ ಮಾಡಿದರು. ಅದರಲ್ಲಿ
ಪಶ್ಯಂತಿ ನಾನಾ ನ ವಿಪಶ್ಚಿತಃ ಎಂದು ವಾಕ್ಯ ವಿಭಜನೆಯ ರೀತಿಯನ್ನು ವಿವರಿಸಿ 2 ಅರ್ಥವೈಶಿಷ್ಟ್ಯಗಳನ್ನೂ ಸ್ಪಷ್ಟಪಡಿಸಿದರು. ಆ ಶೈಲಿ, ಅರ್ಥ ವಿವರಣೆಯ ಧೋರಣೆ, ಹೃದಯದಲ್ಲಿದ್ದ ನಿಶ್ಚಯದ ಪ್ರಸ್ಫೂರ್ತಿ ಇವು ನನಗೆ ಅದ್ಭುತವೆನಿಸಿತು. ಆಗಿನ ಇಂಥ ಸಭೆಗಳಲ್ಲಿ ವಿದ್ವಜ್ಜನ ಬಹುಜನ ಇರುತ್ತಿದ್ದರು. ಕಡೂರು ವೆಂಕಟಸುಬ್ಬಯ್ಯನವರು, ಅಮೃತಮಹಲ್ ತಿಮ್ಮಪ್ಪಯ್ಯನವರು, ಚೌಬೀನೆ ಸುಬ್ಬರಾಯರು, ಆನಗೊಂಡಹಳ್ಳಿ ಸುಬ್ಬಣ್ಣನವರು ಇವರೇ ಮೊದಲಾದ ಬಹುಮಂದಿ ಗಣ್ಯಜನರು ಸಂಜೆಯೂ ಉತ್ಸಾಹದಿಂದ ಬಂದು ಸೇರುತ್ತಿದ್ದರು. ಈ ಸಭೆಗಳಲ್ಲಿ ಮಹಾವಿದ್ವಾಂಸರಾದ ಛಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು, ಹರಿಯಪ್ಪಾಚಾರ್ಯರು ಮೊದಲಾದವರೂ ಇರುತ್ತಿದ್ದರು. ಶ್ರೀಮದ್ ರಾಮಾಯಣದಲ್ಲಿ ವಾಲ್ಮೀಕಿಗಳು ಅಯೋಧ್ಯಾಪುರ ವರ್ಣನೆಯಲ್ಲಿ ಅಲ್ಲಿಯ ಜನವನ್ನು ಸಮಾಜೋತ್ಸವಶಾಲಿನಃ ಎಂದು 1 ಸಲವಲ್ಲ, 2 ಸಲವಲ್ಲ, 4 ಸಲ ಪ್ರಶಂಸೆ ಮಾಡಿದ್ದಾರೆ. ಆ ಸಮಾಜೋತ್ಸವವೆಂಬುದು ಕಣ್ಣಿಗೆ ಕಾಣುತ್ತಿದ್ದ ಕಾಲ ನಾನು ಮೇಲೆ ಹೇಳುತ್ತಿರುವುದು. ಸತ್ಸಂಗ. ಶಂಕರಶಾಸ್ತ್ರಿಗಳವರು ಬಹುಕಾಲ ಬೆಂಗಳೂರು ಕಂಟೋನ್ಮೆಂಟಿನ ರಾವ್ ಬಹದ್ದೂರ್ ಆರ್ಕಾಟ್ ನಾರಾಯಣಸ್ವಾಮಿ ಮೊದಲಿಯಾರ್ ಹೈಸ್ಕೂಲಿನಲ್ಲಿ ಸಂಸ್ಕೃತ ಬೋಧಕರಾಗಿದ್ದರು. ಆ ಕಾಲದಲ್ಲಿ ಸೀತಾರಾಮಶಾಸ್ತ್ರಿಗಳೆಂಬವರು ಅದೇ ಹೈಸ್ಕೂಲಿನಲ್ಲಿ ಕನ್ನಡ ಪಂಡಿತರಾಗಿದ್ದರು ಮತ್ತು ನನ್ನ ಪೂಜ್ಯ ಬಂಧುವಾದ ಮೊಟ್ಟನಹಳ್ಳಿ ವೆಂಕಪ್ಪಯ್ಯನವರು ಇಂಗ್ಲಿಷ್ ಉಪಾಧ್ಯಾಯರಾಗಿದ್ದರು. ಆಗ ನಾನು ಬಹುಮಟ್ಟಿಗೆ ನಿರುದ್ಯೋಗಿಯಾಗಿದ್ದ ಕಾರಣದಿಂದ ಮಧ್ಯಾಹ್ನ 4:15 ಗಂಟೆಯ ವೇಳೆಗೆ ಚಾಮರಾಜಪೇಟೆಯಿಂದ ಮೇಲೆ ಹೇಳಿದ ಹೈಸ್ಕೂಲಿಗೆ ಹೋಗಿ ಅಲ್ಲಿ ಆ 3 ಹಿರಿಯರನ್ನೂ ಕಂಡು ಅವರೊಡನೆ ಸಿಟಿಗೆ ಹಿಂತಿರುಗುತ್ತಿದ್ದೆ. ಆಗ ದಾರಿ ನಡೆಯುವಾಗ ನಮ್ಮ 4 ಮಾತುಕತೆಗಳು ಸಂತೋಷದಿಂದ ಸಾಗುತ್ತಿದ್ದವು. ಕಬ್ಬನ್ ಪಾರ್ಕಿಗೆ ಬಂದಾಗ ಮ್ಯೂಸಿಯಮ್ಮಿನ ಹಿಂದುಗಡೆ ಸಾಲು ಮರಗಳು ವಿಸ್ತಾರವಾಗಿ ತಂಪಾಗಿರುತ್ತಿದ್ದವು. ನಾವು ಆ ನೆರಳಿನಲ್ಲಿ 1-2 ಘಳಿಗೆ ಕುಳಿತು ಕಾವ್ಯಾಲಾಪದಿಂದಲೂ ಅಲ್ಪ ಸ್ವಲ್ಪ ಗಾನದಿಂದಲೂ ಆಯಾಸ ಪರಿಹಾರ ಮಾಡಿಕೊಳ್ಳುತ್ತಿದ್ದೆವು. ವೆಂಕಪ್ಪಯ್ಯ ಸಂಗೀತಾಭ್ಯಾಸಿ ಎಂದು ಬೇರೆ ಕಡೆ ಹೇಳಿದ್ದೇನೆ. ಈ ಕಾರಣದಿಂದ ಆತನಿಗೂ ಶಂಕರಶಾಸ್ತ್ರಿಗಳಿಗೂ ತುಂಬ ಹೊಂದಾಣಿಕೆ. ವೆಂಕಪ್ಪಯ್ಯ ಯಾವುದಾದರೊಂದು ರಾಗ ಎತ್ತುವರು, ಶಂಕರಶಾಸ್ತ್ರಿಗಳು ಒಂದು ಪದ್ಯವನ್ನೆತ್ತುವರು. ಇಬ್ಬರೂ ಸೇರಿ ಅದನ್ನು ಹಾಡುವರು. ಆಮೇಲೆ ಅರ್ಥ ವಿಚಾರ, ಇದರಲ್ಲಿ ಸೀತಾರಾಮಶಾಸ್ತ್ರಿಗಳೂ ಸೇರುವರು. ತಕರಾರು ಕಾವೇರುವುದು. ವೆಂಕಪ್ಪಯ್ಯ ಇಂಗ್ಲಿಷಿನಿಂದ 1-2 ಉದಾಹರಣೆ ಕೊಡುವರು. ತಟಕ್ಕನೆ ಸಂಜೆ ಆಯಿತೆಂದು ಎಲ್ಲರಿಗೂ ಜ್ಞಾಪಕ ಬರುವುದು. ನಾವು 4 ನಡೆದು ನಮ್ಮ ಸ್ಥಾನಗಳಿಗೆ ಹೋಗುತ್ತಿದ್ದೆವು. ಹೀಗೆ ನಡೆದದ್ದು 1 ದಿನವಲ್ಲ, 1 ತಿಂಗಳಲ್ಲ, 2-3 ವರ್ಷಗಳು. ಆ ಪೈಕಿ ಈಗ 3 ಇಲ್ಲ. ಸಾಹಿತ್ಯ ರಚನೆ. ಶಂಕರಶಾಸ್ತ್ರಿಗಳು ಪದ್ಯ ಗದ್ಯ ರಚನಾ ಸಾಮರ್ಥ್ಯವಿದ್ದವರು. ಆದರೂ ಅವರು ಯಾವ ಗ್ರಂಥವನ್ನೂ ಬರೆದಿಲ್ಲ. ಬರೆಯಬೇಕೆಂಬ ಪ್ರವೃತ್ತಿಯೂ ಇದ್ದಂತೆ ನನಗೆ ತೋರಲಿಲ್ಲ. ಸಾಮಾನ್ಯವಾಗಿ ನಮ್ಮ ಆ ಕಾಲದ ವಿದ್ವಾಂಸರೆಲ್ಲ ಗ್ರಂಥ ಲೇಖನದ ಗೀಳಿಗೆ ಸಿಕ್ಕಿರಲಿಲ್ಲ. ವಿಶ್ವೇಶ್ವರ ಶಾಸ್ತ್ರಿಗಳು 1 ಪದ್ಯವನ್ನಾದರೂ ಬರೆದಿದ್ದಂತೆ ನನಗೆ ತಿಳಿದಿಲ್ಲ. ಚಿಕ್ಕವರಿಗೆ ಚಪಲ ಬಂದಾಗ ಏನಾದರೂ ಬರೆದು ಅದನ್ನು ತೋರಿಸಿದರೆ ಸಂತೋಷಪಟ್ಟು ಅಷ್ಟಕ್ಕೆ ಬಿಡುತ್ತಿದ್ದರು. ಮಹಾಮಹೋಪಾಧ್ಯಾಯ ವಿದ್ಯಾನಿಧಿ ವಿರೂಪಾಕ್ಷ ಶಾಸ್ತ್ರಿಗಳು ಅಷ್ಟು ದೊಡ್ಡ ದಿಗ್ಧಂತಿ ಪಂಡಿತರೆಂದು ಹೆಸರುವಾಸಿಯಾಗಿದ್ದರೂ ಗ್ರಂಥಲೇಖನ ಕಾರ್ಯಕ್ಕೆ ಕೈ ಹಾಕಿದವರಲ್ಲ. ಆ ಜನಕ್ಕೆ ಸಾಮಾನ್ಯವಾಗಿ ಆ ಚಪಲ ಇರಲಿಲ್ಲ. ತಾವು ಶಾಸ್ತ್ರವನ್ನು ಚೆನ್ನಾಗಿ ತಿಳಿದುಕೊಳ್ಳುವುದು, ಅದನ್ನು ಚೆನ್ನಾಗಿ ತಿಳಿಯ ಹೇಳುವುದು, ಇಷ್ಟು ಮಾಡಿದರೆ ತಮ್ಮ ಕೆಲಸ ಮುಗಿಯಿತೆಂದು ಅವರು ಭಾವಿಸಿದ್ದರು. ಶಂಕರಶಾಸ್ತ್ರಿಗಳು ಕೊಂಚ ಪದ್ಯ ರಚನೆ ಮಾಡುತ್ತಿದ್ದುದುಂಟು. ಅದು ಶಾಖಾಯ ವಾಸ್ಯಾತ್ ಲವಣಾಯ ವಾಸ್ಯಾತ್. ಪೇಟೆಯ ಪುಸ್ತಕದಂಗಡಿಗಳವರಿಗೆ ಕೆಲವು ನಾಟಕಗಳನ್ನು ಬರೆದುಕೊಟ್ಟಿದ್ದರು. ಸಾನಂದ ಗಣೇಶ, ಇಂದ್ರಸಭಾ, ಪಾಂಡವ ವಿಜಯ ಇತ್ಯಾದಿ. ಇವುಗಳನ್ನು ಮಹಾಗ್ರಂಥಗಳೆಂದು ಅವರೇನೂ ತಿಳಿದುಕೊಂಡಿರಲಿಲ್ಲ. ಒಂದು ಸಾರಿ ನಾನು ಈ ಗ್ರಂಥಗಳನ್ನು ಕೊಂಚ ಲಘುವಾಗಿ ಹಾಸ್ಯ ಮಾಡಿದಾಗ ಅವರು, ಅಡಿಗೆ ಮನೆಯಲ್ಲಿ ಒಲೆ ಉರಿಯಬೇಕಲ್ಲಯ್ಯ, ನಿನಗೆ ಬೇಕಾದರೆ ಇನ್ನೂ 1-2 ಬರೆದು ಕೊಡುತ್ತೇನೆ, ಏನು ನಷ್ಟ ಎಂದರು. ಈ ಲೇಖನದಿಂದ ಅವರಿಗೆ ಬರುತ್ತಿದ್ದದ್ದು 5-10 ರೂಪಾಯಿ ಅಷ್ಟೆ.
ಕಾವ್ಯ ಶೈಲಿ. ಸಂಸ್ಕೃತದಲ್ಲಿ ಶಂಕರಶಾಸ್ತ್ರಿಗಳದು ಒಳ್ಳೆಯ ಕಾವ್ಯ ಶೈಲಿ. ಶಬ್ದಾಲಂಕಾರ ಅರ್ಥಾಲಂಕಾರಗಳು ಎರಡೂ ಅವರಿಗೆ ವಿಧೇಯವಾಗಿದ್ದವು. ಶ್ರೀಮದ್ ಯುವರಾಜರ ವಿವಾಹ ಸಮಯದಲ್ಲಿ ಒಂದಷ್ಟು ಪದ್ಯಗಳನ್ನು ಬರೆದಿದ್ದರು. ಅವುಗಳಲ್ಲಿ ಒಂದು ನನ್ನ ಜ್ಞಾಪಕದಲ್ಲಿದೆ. ಪರಿಷದೀಯಂ ಧಾರ್ಮಿಕ ಜನಗೋತ್ರೋದ್ಧಾರರಾನುರಾಗೀ ನಕ್ಷತ್ರ ನ ಸಮಾನಯ ಸುಧರ್ಮ ಸ ಪುಣ್ಯಜನ ಗೋತ್ರಭಿತ್ ಸ ನಕ್ಷತ್ರ. ಇದು ಶಬ್ದಾಲಂಕಾರ. ಇದಕ್ಕೆ ಪ್ರತಿಫಲ ಶಾಲು ಜೋಡಿ ಮೊದಲಾದ ಖಿಲ್ಲತ್ತು. ಶೃಂಗೇರಿ ಜಗದ್ಗುರುಗಳು ಬೆಂಗಳೂರಿಗೆ ದಯಮಾಡಿಸಿದ್ದಾಗ ಸುಮಾರು 24 ಪದ್ಯಗಳ ಮಾಲಿಕೆಯನ್ನು ಗುರುಚರಣದಲ್ಲಿ ಸಮರ್ಪಿಸಿದರು. ಆ ಪದ್ಯಗಳ ಶೈಲಿ ಪ್ರೌಢವಾದದ್ದು. ಅದನ್ನು ಮಹಾಸಭೆಯಲ್ಲಿ ಶಾಸ್ತ್ರಿಗಳವರು ಓದಿದಾಗ ನಾನು ಅವರ ಬಳಿಯಲ್ಲಿಯೇ ನಿಂತಿದ್ದೆ. ಒಂದು ಪದ್ಯವನ್ನು ಓದಿ ಮುಗಿಸಿದಾಗ ಸನ್ನಿಧಾನದಲ್ಲಿದ್ದ ಯಾರೋ ಒಬ್ಬರು, ಬಹುಶಃ ಶ್ರೀಕಂಠಶಾಸ್ತ್ರಿಗಳು, ತೆಲುಗಿನಲ್ಲಿ ಇನ್ನೊಂದು ಸಾರಿ ಅದನ್ನು ಓದಿ ಎಂದರು. ಸ್ವಾಮಿಗಳವರು ಚೆನ್ನಾಗಿದೆಯಲ್ಲ ಎಂದರು. ಶಾಸ್ತ್ರಿಗಳವರು ಮತ್ತೊಮ್ಮೆ ಆ ಪದ್ಯವನ್ನು ಓದಿದರು. ಅದನ್ನು ಕೇಳಿದವರು ಸೊಗಸಾಗಿದೆ ಎಂದರು. ನನ್ನ ಜ್ಞಾಪಕದಲ್ಲಿ ನಿಂತಿರುವುದು ಒಂದು ಪದ್ಯ. ತೀರ್ಥೇನ ತೀರ್ಥಶೋಷಃ ಕ್ಯಾಪಿ ನ ದೃಷ್ಟೋ ನ ಶ್ರುತೋಪಿ ಮಯಾ ಲೋಕ ಗುರುದತ್ತ ತೀರ್ಥಾತ್ ಭವಾಬ್ಧಿ ತೀರ್ಥಂ ವಿದೀಯತೆ ಚಿತ್ರಂ. ಇನ್ನೊಂದು ಪದ್ಯದ ಒಂದೆರಡು ಪದಗಳು ಜ್ಞಾಪಕದಲ್ಲಿವೆ. ಚಿನ್ಮೂರ್ತಿರಾಸಾದಿತ ಪುಣ್ಯಕೀರ್ತಿ ಯಾ ಶಾಂತಮೂರ್ತಿ ತಪಸಾಂ ಪ್ರಪೂರ್ತಿ. ಇಂಥದು ಅವರ ಶಬ್ದಾಲಂಕಾರ. ಶಂಕರಶಾಸ್ತ್ರಿಗಳು ಲಘು ಹಾಸ್ಯಪ್ರಿಯರು. ಅವರ ಪಕ್ಕದ ಮನೆಯ ಚನ್ನರಾಯಪಟ್ಟಣದ ವೆಂಕಟರಮಣಯ್ಯನವರನ್ನೂ ಕೃಷ್ಣಾಚಾರ್ಯರೆಂಬುವರನ್ನೂ ಕೊಂಚ ಲೇವಡಿ ಮಾಡುವರು. ಅವರಿಬ್ಬರೂ ಸಂಸ್ಕೃತ ವಿದ್ವಾಂಸರುಗಳೇ. ಮುಂಗೋಪಿಗಳಾದದ್ದರಿಂದ ಬೇಗ ಕೆರಳುವರು. ಶಾಸ್ತ್ರಿಗಳು ಕೊಂಚ ನಕ್ಕು ಅವರನ್ನು ಸಮಾಧಾನಪಡಿಸುವರು. ವೆಂಕಟರಮಣಯ್ಯನವರು ಯಾವುದೋ ಒಂದು ಸಾರ್ವಜನಿಕ ಸಂದರ್ಭದಲ್ಲಿ ಕನ್ನಡದಲ್ಲಿ ಕೆಲವು ಪ್ರಶಂಸಾ ಪದ್ಯಗಳನ್ನು ಬರೆದಿದ್ದರು. ಅದರ ಒಂದು ಚರಣ ಹೀಗೆ: ಮುದದಿಮ್ಮಾಧವ ಮಂತ್ರಿ ಚೂತ ವನದೊಳ್ ಪುಟ್ಟಣ್ಣ ಸತ್ಕೋಕಿಲಂ. ಶಂಕರಶಾಸ್ತ್ರಿಗಳು ಇದನ್ನು ಬಾಯಿಂದ ನುಡಿದು ವೆಂಕಟರಮಣಯ್ಯನವರನ್ನು ಛೇಡಿಸುವರು. ಆತ ಮುಖವನ್ನು ಮುಳ್ಳು ಮಾಡಿಕೊಳ್ಳುವರು. ಶಾಸ್ತ್ರಿಗಳು ಸಮಾಧಾನಪಡಿಸಿ ನಗಿಸುವರು. ಕೃಷ್ಣಾಚಾರ್ಯರಿಗೆ ಭಲ್ಲೂಕಾಚಾರ್ಯರೆಂದು ಹೆಸರಿಟ್ಟಿದ್ದರು. ಇದೆಲ್ಲ ಬರಿಯ ವಿನೋದ. ಶಂಕರಶಾಸ್ತ್ರಿಗಳಿಗೆ ಯಾರಲ್ಲಿಯೂ ದ್ವೇಷವಿರಲಿಲ್ಲ. ಅವರನ್ನು ಯಾರೂ ದ್ವೇಷಿಸಿದವರಿಲ್ಲ. ಅವರನ್ನು ಬಲ್ಲವರೆಲ್ಲ ಅವರಲ್ಲಿ ನಯ ವಿನಯ ಭಕ್ತಿಗಳನ್ನು ಮನಸಾರೆ ತೋರುತ್ತಿದ್ದರು. ಶಂಕರಶಾಸ್ತ್ರಿಗಳು ತೀರಿಕೊಂಡಾಗ 1912-13ರಲ್ಲಿ ವಾರ್ಧಕ್ಯಕ್ಕೆ ಬಂದಿರಲಿಲ್ಲ. ಅವರ ಹಿರಿಯ ಮಗ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಆಗ್ಗೆ 6-7 ವರ್ಷಗಳದವರು ಎಂದು ನನ್ನ ಜ್ಞಾಪಕ. 15 ಮಹಾದೇವ ಶಾಸ್ತ್ರಿಗಳು, ರಾಮಶೇಷ ಶಾಸ್ತ್ರಿಗಳು. ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳ ಅಣ್ಣಂದಿರು ಮಹಾದೇವ ಶಾಸ್ತ್ರಿಗಳು. ಇವರೂ ಸಂಗೀತ ಸಾಹಿತ್ಯಗಳಲ್ಲಿ ಪರಿಣಿತರು. ಇವರ ಮನೆಯಲ್ಲಿ ಏಕಾದಶಿಯೂ ಭಜನೆಯಾಗುತ್ತಿತ್ತು. ಈ ಸಂದರ್ಭದಲ್ಲಿ ಭಜನೆ ಎಂದರೆ ಸಂಗೀತ. ಮೋಟಗಾನಹಳ್ಳಿಯವರ ಪೂರ್ವಿಕರು ವಿದ್ವಾಂಸರು, ರಸಿಕರು, ಗಾಯಕರು. ಅವರ ಪೈಕಿ ಅಭಿನವ ಕಾಳಿದಾಸ ಎಂಬ ಬಿರುದನ್ನು ಪಡೆದಿದ್ದವರು ಒಬ್ಬ ಮಹಾದೇವ ಶಾಸ್ತ್ರಿಗಳು. ಇವರೂ ಇವರ ಮಕ್ಕಳು ಮೊಮ್ಮಕ್ಕಳು ಸಂಸ್ಕೃತದಲ್ಲಿ ಗೇಯ ಕೃತಿಗಳನ್ನು ರಚಿಸಿದ್ದವರು. ನಮ್ಮ ಮಹಾದೇವ ಶಾಸ್ತ್ರಿಗಳ ಮನೆಯಲ್ಲಿ ನಡೆಯುತ್ತಿದ್ದ ಭಜನೆಯಲ್ಲಿ ಆ ಪೂರ್ವಿಕರ ಗೀತಗಳನ್ನು ಹಾಡುತ್ತಿದ್ದರು. ಅಣ್ಣ ತಮ್ಮಂದಿರು ಮೂವರೂ ಸೇರಿ ಹಾಡುವರು. ಆಗಾಗ ಅವರಲ್ಲಿ ಕೊಂಚ ಚರ್ಚೆ ಏಳುವುದು ಒಂದಾನೊಂದು ರಾಗದ ಗಮಕ ಪ್ರಯೋಗಗಳನ್ನು ಕುರಿತು. ಇಲ್ಲಿಯ ಸಾಹಿತ್ಯ ಭಾವಕ್ಕೆ ಈ ಗಮಕಕ್ಕಿಂತ ಇನ್ನೊಂದು ಗಮಕ ಚೆನ್ನಾಗಿ ಹೊಂದುತ್ತದೆ, ಈ ಧಾಟಿಗಿಂತ ಅದು ಸೊಗಸು. ಹೀಗೆ ತಕರಾರು ಸೂಚನೆಯಾದಾಗ ಮಹಾದೇವ ಶಾಸ್ತ್ರಿಗಳ ಬಾಯಿಂದ ಬಂದ ಮಾತು ತಕರಾರನ್ನು ಮುಗಿಸುತ್ತಿತ್ತು. ಆ 3 ಮಂದಿ ಅಣ್ಣ ತಮ್ಮಂದಿರಲ್ಲಿ ದರ್ಶನೀಯವಾದ ಆಕಾರ ಮಹಾದೇವ ಶಾಸ್ತ್ರಿಗಳದು. ಆಳು ಎತ್ತರ, ಸಾಮಾನ್ಯವಾಗಿ ಯಾವಾಗಲೂ ಮಂದಸ್ಮಿತ, ಮಿತವಾಗಿ ಮಾತು. ಆದರೆ ಕಣ್ಣ ನೋಟ, ಹಸ್ತಮುದ್ರಿಕೆಗಳಲ್ಲಿ ಅವರ ಮನೋಭಾವ ಚೆನ್ನಾಗಿ ಹೊರಪಡುತ್ತಿತ್ತು. ಮಹಾದೇವ ಶಾಸ್ತ್ರಿಗಳು ಆಯುರ್ವೇದ ವಿದ್ವಾಂಸರೂ ಹೌದು. ಆದರೆ ಕರಾಟ ಹಿಡಿದು ತಿರುಗುತ್ತಿದ್ದವರಲ್ಲ. ತಮ್ಮ ಮನೆಗೆ ಚಿಕಿತ್ಸೆ ಬೇಡಿ ಬಂದ ಕೆಲವರಿಗೆ ಔಷಧ ಕೊಡುತ್ತಿದ್ದರು. ಮಾತಿನ ನಯ. ಮಾತುಕಥೆಯಲ್ಲಿ ಮಹಾದೇವ ಶಾಸ್ತ್ರಿಗಳು ನಾಜೂಕಿನವರು. ಔಷಧಕ್ಕಾಗಿ ಬಂದವರಿಗೆ
ಮಾತ್ರೆ ತೆಗೆದುಕೊಡುವುದಕ್ಕಾಗಿ ಸಾಣೆಯ ಕಲ್ಲು ಬೇಕಾದಾಗ ಅವರ ಭಾರ್ಯೆಗೆ ಕೇಳಿಸದಂತೆ ತೆಲುಗಿನಲ್ಲಿ ಗಂಧಪುರಾಯಿತ್ಯಾನಿ, ಗಂಧದ ಕಲ್ಲು ತರಲಿ ಎಂದು ಹೇಳುವರು. ಇದು ವಿಧ್ಯರ್ಥಕವಾದ ಪ್ರಾರ್ಥನೆ. ನಾನು ಪರಿಹಾಸಕ್ಕಾಗಿ ನಿಮ್ಮ ವಾಕ್ಯದಲ್ಲಿ ಕರ್ತೃಪದವೇ ಇಲ್ಲವಲ್ಲ ಎಂದೆ. ಶಾಸ್ತ್ರಿಗಳು ಈಗ ನೋಡುತ್ತಿರು, ಕರ್ತೃ ಬರುತ್ತದೆ ಎಂದರು. ಹೀಗೆ ಅವರ ಮಾತಿನಲ್ಲಿ ನವರೂ ಸರಸ್ವತಿಯೂ ತುಂಬಿರುತ್ತಿತ್ತು. ಮಹಾದೇವ ಶಾಸ್ತ್ರಿಗಳು, ಶಂಕರ ಶಾಸ್ತ್ರಿಗಳು, ರಾಮಶೇಷ ಶಾಸ್ತ್ರಿಗಳು, ಈ ಮೂವರಲ್ಲಿಯೂ ನನಗೆ ಸಲುಗೆ ಇತ್ತು. ಮೂವರೂ ನನ್ನನ್ನು ಪ್ರೀತಿ ಮಮತೆಗಳಿಂದ ಕಾಣುತ್ತಿದ್ದರು. ರಾಮಶೇಷ ಶಾಸ್ತ್ರಿಗಳು ಬೆಂಗಳೂರಿನ ಆರ್ಯ ಬಾಲಿಕಾ ಪಾಠಶಾಲೆಯಲ್ಲಿ ಕೆಲವು ಕಾಲ ಸಂಸ್ಕೃತ ಪಂಡಿತರಾಗಿದ್ದು, ಬಳಿಕ ಮೈಸೂರಿನ ಮಹಾರಾಣಿ ಕಾಲೇಜಿಗೆ ಪಂಡಿತರಾಗಿ ತೆರಳಿದರು. ಅಲ್ಲಿ ಕೆಲವು ಕಾಲದ ಬಳಿಕ ಆಸ್ಥಾನ ವಿದ್ವಾಂಸರೂ ಆದರು. ಇವರಿಗೂ ಸಂಗೀತದ ಪರಿಚಯವುಂಟು. ಕಾವ್ಯ ವಾಚನದಲ್ಲಿ ಪರಿಣತರು. ಇವರು ಮುದ್ರಾ ರಾಕ್ಷಸ ನಾಟಕವನ್ನೂ ಮುಕುಂದಾನಂದ ಭಾಷಣವನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಪರಿವರ್ತನೆ ಮಾಡಿದರು. ಅದಕ್ಕಿಂತ ದೊಡ್ಡದಾದ ಅವರ ಕಾರ್ಯ ಕನ್ನಡ ಭಾಗವತದ ಪ್ರತಿಪದ ಟೀಕಾ ಸಮೇತವಾದ ಅನುವಾದದ ಪ್ರಕಟಣೆ. ಈ ಕಾರ್ಯದಲ್ಲಿ ಅವರಿಗೆ ಬುದ್ಧಿಶ್ರಮ, ದೇಹಶ್ರಮಗಳು ಆದದ್ದಲ್ಲದೆ ಹಣದ ಚಿಂತೆಯೂ ಉಂಟಾಯಿತು. ಶಾಸ್ತ್ರ ಕಾರ್ಯದಲ್ಲಿ ಅವರಿಗೆ ಅಣ್ಣಂದಿರಾದ ಶಂಕರಶಾಸ್ತ್ರಿಗಳವರ ಸಹಾಯ ಪ್ರೋತ್ಸಾಹಗಳು ಬೆಂಬಲವಾಗಿದ್ದವು. ಹಣದ ವಿಚಾರದಲ್ಲಿ ಇಬ್ಬರೂ ಪುರಂದರದಾಸರು. ಒಂದು ತಕರಾರು. ಭಾಗವತ ಪುಸ್ತಕ ಅಚ್ಚಾಗುತ್ತಿದ್ದದ್ದು ಕೃಷ್ಣಯ್ಯರವರ ಐರಿಷ್ ಪ್ರೆಸ್ಸಿನಲ್ಲಿ. ನನ್ನ ಕರ್ನಾಟಕ ಪತ್ರಿಕೆ ಆಗುತ್ತಿದ್ದದ್ದು ಅಲ್ಲಿಯೇ. ಹೀಗೆ ಅವರೂ ನಾನು ಪದೇ ಪದೇ ಕಲಿಯುತ್ತಿದ್ದೆವು. ಒಂದು ದಿನ ನಾನು ಬರಿಯ ತಮಾಷೆಗಾಗಿ ಒಂದು ತಕರಾರು ಹೂಡಿದೆ. ಶಾಸ್ತ್ರಿಗಳೇ, ಶ್ರೀಮದ್ ಭಾಗವತವು ವೇದವ್ಯಾಸ ಕೃತವೆಂದಲ್ಲವೇ ನೀವು ಹೇಳುವುದು? ಆ ವಿಷಯದಲ್ಲಿ ನನಗೆ ಸಂದೇಹವಿದೆ. ಭಾಗವತದ ಕಾವ್ಯಶೈಲಿ ವೇದವ್ಯಾಸರದಲ್ಲ. ಭಾಗವತವು ಬೋಪದೇವನೆಂಬ ವ್ಯಾಕರಣ ವಿದ್ವಾಂಸನ ಕೃತಿ. ಈ ವಿಚಾರದಲ್ಲಿ ಪ್ರಾಚೀನರಲ್ಲಿಯೇ ಸಂದೇಹವಿದೆ. ಅದಕ್ಕೆ ಸಂಬಂಧಪಟ್ಟ ವಾದವಿವಾದ ಗ್ರಂಥಗಳು ಇವೆಯಲ್ಲವೇ? ದುರ್ಜನ ಮುಖ ಛಪೇತಿಕಾ, ಅತಿ ದುರ್ಜನ ಮುಖ ಮಹಾ ಛಪೇತಿಕಾ ಮೊದಲಾದವು. ಇದನ್ನೆಲ್ಲ ಕುರಿತು ನಾನು ಒಂದು ಪ್ರಬಂಧ ಬರೆಯಬೇಕೆಂದಿದ್ದೇನೆ. ಶಾಸ್ತ್ರಿಗಳು ತೆಲುಗಿನಲ್ಲಿ, ಅಯ್ಯ, ನನ್ನ ಗ್ರಂಥ ಕಾರ್ಯ ಮುಗಿಯಲಿ, ಪುಸ್ತಕ ಖರ್ಚಾಗಲಿ, ಆಮೇಲೆ ನೀನು ಏನು ಬೇಕಾದರೂ ಮಾಡಿಕೋ, ಬ್ರಾಹ್ಮಣನ ಬಾಯಿಗೆ ಮಣ್ಣು ಹಾಕಬೇಡವಯ್ಯ. ನಾನು ನಕ್ಕು ಸುಮ್ಮನಾದೆ. ಶಾಸ್ತ್ರಿಗಳೇ, ನಿಮ್ಮ ಕಾರ್ಯ ಸಂಪೂರ್ಣವಾಗಿ ಚೆನ್ನಾಗಿ ನಡೆಯಬೇಕೆಂದು ನನಗೂ ತುಂಬ ಆಸೆ ಇದೆ. ಗ್ರಂಥಕರ್ತರು ಯಾರಾದರೇನು? ಗ್ರಂಥ ಎಂಥದ್ದು ಅದನ್ನಲ್ಲವೇ ನಾವು ನೋಡಬೇಕಾದದ್ದು. ಶಾಸ್ತ್ರಿಗಳಿಗೆ ಸಮಾಧಾನವಾಯಿತು. ಕಡೆಯವರೆಗೂ ನನಗೆ ಅವರ ಸ್ನೇಹದ ಸಂತೋಷ ದೊರೆತಿತ್ತು. ಹಾಸ್ಯಶೀಲತೆ. ರಾಮಶೇಷ ಶಾಸ್ತ್ರಿಗಳು ಅವರ ಅಣ್ಣಂದಿರಾದ ಶಂಕರಶಾಸ್ತ್ರಿಗಳಂತೆಯೇ ಕೊಂಚ ಹಾಸ್ಯಶೀಲರು. ಒಂದು ದಿನ ಬೆಳಗ್ಗೆ ಚಿಕ್ಕಪೇಟೆಯಲ್ಲಿ ವಾಜಪೇಯದವರ ಪುಸ್ತಕದಂಗಡಿಯಲ್ಲಿ ನಾವಿಬ್ಬರೂ ಕುಳಿತಿದ್ದಾಗ ಕನ್ನಡ ನವ್ಯಕಾವ್ಯದ ಪ್ರಸ್ತಾವ ಬಂದಿತು. ನಾನು ಆಗ ಶಂಕರಪುರದಲ್ಲಿ ವಾಸವಾಗಿದ್ದೆ. ನನ್ನ ಮನೆಯ ಹತ್ತಿರದ ಪಾಠಶಾಲೆಯಲ್ಲಿ ಹೇಳಿಕೊಡುತ್ತಿದ್ದ ಹಾಡಿನ ಒಂದು ಪಂಕ್ತಿಯನ್ನು ನಾನು ಉದಾಹರಣೆಯಾಗಿ ಹೇಳಿದೆ. ಅಲ್ಲಿ ನೋಡು ಗಣಪನ. ನಾನು ಕಡೆಯ ನುಡಿಯನ್ನು ಹೇಳಿದ ಕೂಡಲೇ ರಾಮಶೇಷ ಶಾಸ್ತ್ರಿಗಳು ಇಲ್ಲಿ ನೋಡು ಹೆಗ್ಗಣ ಎಂದರು. ಅಲ್ಲಿದ್ದವರೆಲ್ಲ ನಕ್ಕರು. ಶಾಸ್ತ್ರಿಗಳು ಹೇಳಿದರು, ಏಕಯ್ಯ ನಗುತ್ತೀರಿ? ಗಣೇಶನಿದ್ದ ಮೇಲೆ ವಾಹನ ಇರಬೇಡವೇ? ಒಳ್ಳೆಯ ಕವಿತ್ವದ ಲಕ್ಷಣ ಅದಲ್ಲವೇ? ಈ ವಿಷಯವನ್ನು ಕುರಿತು ನಾನು ಏನನ್ನೂ ಹೇಳತಕ್ಕವನಲ್ಲವೆಂದು ತಿಳಿದುಕೊಂಡಿದ್ದೇನೆ. ಇಂಗ್ಲಿಷಿನಲ್ಲಿ ಒಂದು ಗಾದೆಯುಂಟು, ಗಾಜಿನ ಮನೆಯ ಒಳಗಡೆ ಇರುವವರು ಯಾರ ಮೇಲೂ ಕಲ್ಲೆಸೆಯಬಾರದು. ಶಂಕರಶಾಸ್ತ್ರಿಗಳು, ರಾಮಶೇಷ ಶಾಸ್ತ್ರಿಗಳು ಹೇಳುವ ಪುರಾಣ ಕೇಳಲು ಬಹುಮಂದಿ ಆಶೆಪಟ್ಟು ಬರುತ್ತಿದ್ದರು. ನಗರ್ತರ ಪೇಟೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಅವರು ಪುರಾಣ ಹೇಳುತ್ತಿದ್ದದ್ದನ್ನು ನಾನು ಬಲ್ಲೆ. ಆ ಮಟ್ಟದ ವಿದ್ವಾಂಸರು, ಹಾಗೆ ರಸಿಕರೂ ಸುಲಭರೂ ಆದವರು ಈಗ ಬೆಂಗಳೂರಿನಲ್ಲಿ ಯಾರಿದ್ದಾರೋ?